ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಅತಿಥಿ ಪ್ರಶಂಸೆಯನ್ನು, ಕೋಪವು ನಿಂದಿತವೆಂಬುದನ್ನು ಕುರಿತು 4 ವೇದಗಳ ಸಂವಾದಗಳನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 13ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಷ್ಮನು ಧರ್ಮರಾಜನನ್ನು ಕುರಿತು, ಯುಧಿಷ್ಠಿರ, ಇದೇ ವಿಷಯದಲ್ಲಿ 4 ವೇದಗಳಿಗೆ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು. ಮೊದಲು ಋಗ್ವೇದವು ಹೀಗೆಂದಿತು: ಗೃಹಸ್ಥಾಶ್ರಮದಲ್ಲಿದ್ದು ಅಗ್ನಿಹೋತ್ರವನ್ನು ನಡೆಸಿಕೊಂಡು ಬರುವವನ ಪುಣ್ಯವನ್ನೆಲ್ಲ ಸಂಜೆಯಲ್ಲಿ ಅವನ ಮನೆಗೆ ಬಂದು ಸತ್ಕೃತನಾಗದೆ ಹೋಗುವ ಅತಿಥಿಯು ಅಪಹರಿಸಿಕೊಂಡು ಹೋಗುವನು. ಆಮೇಲೆ ಯಜುರ್ವೇದವು ಹೇಳಿತು: ಬ್ರಾಹ್ಮಣನ ಮೂಲಕವಾಗಿ ಮಾಡಲ್ಪಟ್ಟ ಹೋಮವು ಎಂದರೆ ಬ್ರಾಹ್ಮಣನಿಗೆ ಕೊಟ್ಟ ಅನ್ನವು ತಪ್ಪಿ ಬೀಳುವುದಿಲ್ಲ, ಶೋಷಿಸುವುದಿಲ್ಲ, ಅದರ ಹೊಗೆಯೂ ಮೇಲೇಳುವುದಿಲ್ಲ. ಆದುದರಿಂದ ಇಂತಹ ಹೋಮವೇ ಉತ್ತಮವಾದುದು. ಅಂದರೆ ಬ್ರಾಹ್ಮಣನಿಗೆ ಹಾಕಿದಂತಹ ಊಟ, ಆತನಿಗೆ ಕೊಟ್ಟಂತಹ ಅನ್ನವೇ, ಅದೇ ಉತ್ತಮವಾದ ಹೋಮವು ಬ್ರಾಹ್ಮಣ ಮುಖದಲ್ಲಿ ಮಾಡಿದ ಹೋಮವೆನಿಸಿಕೊಳ್ಳುತ್ತದೆ. ಆಮೇಲೆ ಸಾಮವೇದವು ಹೇಳುತ್ತದೆ: ಪಿತೃಹತ್ಯೆ, ಮಾತೃಹತ್ಯೆ, ಬ್ರಾಹ್ಮಣ ಹತ್ಯೆಗಳನ್ನು ನಡೆಸುವುದು, ಇವು ಮೂವರನ್ನು ನಿಂದಿಸುವುದು. ಅಂದರೆ ಪಿತೃ, ಮಾತೃ ಮತ್ತು ಬ್ರಾಹ್ಮಣರನ್ನು ನಿಂದಿಸುವುದು. ಈ ಮಹಾಪಾತಕಗಳನ್ನು ಹೊರತು ಮನುಷ್ಯನು ಬೇರೆ ಯಾವ ಪಾಪವನ್ನು ಮಾಡಿದ್ದರೂ ಮನೆಗೆ ಬಂದು ತೃಪ್ತನಾಗಿ ಹೋಗುವ ಅತಿಥಿಯಿಂದ ಆ ಪಾಪಗಳೆಲ್ಲ ನೀಗುವವು ಎಂದಿತು. ಆಮೇಲೆ ಅಥರ್ವಣ ವೇದವು ಹೇಳುತ್ತದೆ: ಕೋಪ ಸ್ವಭಾವವುಳ್ಳವನು ಎಂತಹ ಯಾಗವನ್ನು ಮಾಡಿದ್ದರೂ, ಎಂತಹ ತಪಸ್ಸನ್ನು ಮಾಡಿದ್ದರೂ, ಯಾವ ದಾನವನ್ನು ಮಾಡಿದ್ದರೂ, ಅಗ್ನಿಹೋತ್ರವನ್ನು ನಡೆಸಿದ್ದರೂ ಅದರ ಫಲವನ್ನೆಲ್ಲ ಯಮದೇವನು ಅಪಹರಿಸಿಕೊಂಡು ಹೋಗುವನು. ಕೋಪವುಳ್ಳವನು ನಡೆಸಿದ ಸತ್ಕಾರ್ಯವೆಲ್ಲವೂ ವ್ಯರ್ಥವೇ ಆಗುವುದು ಎಂದಿತು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದ 13ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.